ಹಾಯ್ ಪವಿ. ಬಾಮಚನ. ಹಲೋ ಅಂಕಲ್. ಹಾಯ್ ಪವಿ, ಹೌ ಯು ಸ್ಟಡಿ? ಫೈನ್. ಪವಿ, ಸಂಡೇ ತಪ್ಪದೆ ಮನೆಗೆ ಹಾಜರಾಗ್ತಾ ಇದ್ದೋಳು ಇವತ್ತು ಇಲ್ಲಿಗೆ ನಮ್ಮನ್ನು ಹುಡಿಕೊಂಡು ಬಂದಿದ್ಯಾ ಅಂದ್ಮೇಲೆ ಏನೋ ಕಾರಣ ಇರ್ಲೇಬೇಕು. ಏನು ಅಂತ ಹೇಳು ನೋಡೋಣ. ಡ್ಯಾಡಿ, ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅನಾಥಾಶ್ರಮದ ಸಹಾಯತ್ವಾಗಿ ಒಂದು ಡಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ಆ ಅನಾಥಾಶ್ರಮಕ್ಕೆ ನಾನು 1 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ ಡ್ಯಾಡಿ. 1 ಲಕ್ಷನ? ದುಡ್ಡಿನ ಬೆಲೆ ಏನಾಗ ಗೊತ್ತಾ ನಿಂಗೆ? ಜಯಪಾಲ್, ಇವಳು ಕೋಟ್ಯಾಧೀಶ್ವರನ ಮಗಳು. ಆಫ್ಟರ್ ಆಲ್ 1 ಲಕ್ಷ ಕೇಳ್ತಾ ಇದ್ದಾಳೆ. ನನ್ನ ಲೆವೆಲ್ಗೆ 1 ಕೋಟಿ ಕೇಳಬೇಕಾಗಿತ್ತು. ನೀನ್ ಬಾಮ, ನಾನು ಕೊಡ್ತೀನಿ. ವೆಂಕಟೇಶಣ್ಣ, ದಿನ ಬಂದು ಹೀಗೆ ತೊಂದರೆ ಕೊಟ್ರೆ ಹೆಂಗಣ್ಣ ನಾವು ನೀರು ಹಿಡಿಯೋದು? ನೀರು ಬಿಡದೆ ವಾರಕ್ಕೆ 2 ಸತಿ. ಅಣ್ಣ, ಸ್ನಾನಕ್ಕಿದ್ರೆ ಅಡ್ಗೆಗಿರಲ್ಲ, ಅಡ್ಗೆಗಿದ್ರೆ ಸ್ನಾನಕ್ಕಿರಲ್ಲ. ಮಕ್ಕಳನ್ನ ಸ್ಕೂಲ್ ಕಳ್ಸದ ಇಲ್ಲ ಬಂದು ನೀರು ಹಿಡಿಯೋದ? ಅಣ್ಣ, ದಿನ ಬಂದು ಹೀಗೆ ನೀರು ವೇಸ್ಟ್ ಮಾಡ್ತೀಯಲ್ಲ, ಯಾಕಣ್ಣ ಹೀಗೆ ತೊಂದರೆ ಕೊಡ್ತೀಯ? ನನಗೆ ಬೈತೀಯಾ? ಇನ್ನೊಂದು ಮಾತಾಚೆ ಬಂದ್ರೆ ನಾಲ್ಗೆ ಕಿತ್ತಾಕ್ಬಿಡ್ತೇನೆ, ಹುಷಾರ್. ನಿಮ್ಮ ಅಕ್ಕ ಇದ್ದಂಗಿದ್ದಾಳೆ, ಅವಳಲ್ಲಿ ಹೋಗಿ ಬೈತ್ಯಾ? ನಿನ್ನ ಬಾಯಿಗೆ ಲಕ್ವ ಹೊಡಿಯೋ ನಿನ್ಗೇನೋ ಬಂದಿದ್ದು? ಇಂಥ ಬೇವರ್ಸಿ ಬುದ್ಧಿ ಕಲ್ಸೋಕೆ ಯಾರು ಇಲ್ವಾ? ಇಂಥವನ್ನ ನಡುಬೆದಲ್ಲಿ ನಿಲ್ಸಿ ಚಪ್ಪಲಿ ಹಾರ ಹಾಕಿ ಸೀಮೆಣ್ಣೆ ಸುಡ್ಬೇಕು. ಆವಾಗ್ಲೇ ಇಂಥ ರೌಡಿ ನನ್ನ ಮಕ್ಕಳಿಗೆ ಬುದ್ಧಿ ಬರೋದು. ನನ್ಗೆ ಅವನೇ ಬುದ್ಧಿ ಕಲ್ಸೋನು? ಗಂಗೆ ಚ ಯಮುನೆ ಚೈವ ಗೋದಾವರಿ ಕಾವೇರಿ ಜಲಸ್ಮಿನವು ಸನ್ನಿಧವು ಗುರು ಅಂತ ಪವಿತ್ರವಾದ ಈ ನೀರಿನಿಂದ ನಮ್ಮ ಹಿಂದೂ ಸಂಸ್ಕೃತಿಯ ದೇವರುಗಳನ್ನ ತೊಳಿತಾರೆ. ಆ ನೀರನ್ನ ಒಂದು ಹೆಣ್ಣು ಹೋಲಿಸ್ತಾರೆ. ಆ ಹೆಣ್ಣು ನಮ್ಮ ತಾಯಾಗಿ, ಹೆಂಡತಿಯಾಗಿ, ಅಕ್ಕ ತಂಗಿಯಾಗಿ ನಮ್ಮ ಮನೆ ಬೆಳಗು ನಂದಾದೀಪ, ಒಂದು ದಿವ್ಯ ಚೇತನ. ಆ ಚೇತನಕ್ಕೆ ಅವಮಾನ ಮಾಡಿದ್ದು ಅಲ್ಲದೆ ಅವ್ರ ಕಷ್ಟಪಟ್ಟು ಹಿಡಿದಿಟ್ಟಿರೋ ನೀರನ್ನ ಹಾಳು ಮಾಡ್ತಾ ಇದೆಯಲ್ಲ, ನೀನ್ ನಾಚಿಕೆ ಆಗಲ್ಲ? ಈಗ ನಾನ್ ನಿನಗೆ ಕೊಟ್ಟಿರೋ ವಧೆಯಲ್ಲಿ ಒಂದು ಹೆಣ್ಣಿನ ಬೆಲೆ ಏನು ಅಂತ ನಿನಗೆ ಗೊತ್ತಾಗಿರ್ಬೇಕು. ಇನ್ನೊಂದ್ ಸರಿ ಈ ಕಡೆ ತಿರುಗಿ ನೋಡದೆ ಕೇಳಿ ವೆಂಕಟೇಶ, ಬಿ ಕೇರ್ಫುಲ್. ದೇವಣ್ಣ, ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನೆಲ್ಲ ಕಾಪಾಡ್ದೆ. ದಿನ ನಡೀತಿರೋ ಈ ಹಿಂಸೆ, ಜಗಳ ಇದನ್ನೆಲ್ಲ ನಿಲ್ಲಿಸ್ದ್ಯಪ್ಪ. ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಸದ್ಯ ಬಿಡೆ ತೊಲಗ್ತಮ್ಮ. ತುಂಬಾ ಚೆನ್ನಾಗಿದೆ ಪಿಕ್ಚರ್. ಹೌದು. ಹಾಯ್. ಏಯ್, ಏನ್ರೆ ಡಾನ್ಸ್ ಗ್ರೂಪ್ ಅಡ್ವಾನ್ಸ್ ಕೊಟ್ರಾ?
ಮೇಕಪ್ ಅಡ್ವಾನ್ಸ್ ಕೊಟ್ಟಿದ್ದೀರಾ? ಇಲ್ಲ. ಆಮೇಲೆ ಸ್ಟೇಜ್ ಕೊಟ್ರಾ? ಎಲ್ಲಿಂದ ಕೊಡ್ಲೆ? ನಿಮ್ ಡ್ಯಾಡಿ ಕೊಟ್ಟಿದ್ ಚೆಕ್ ರಬ್ಬರ್ ಬಾಲ್ ತರ ಬೌನ್ಸ್ ಆಗಿ ವಾಪಸ್ ಬಂದಿದೆ. ವಾಟ್? ಏನು ನಾನ್ ಕೊಟ್ಟ ಚೆಕ್ ಬೌನ್ಸ್ ಆಯ್ತಾ? ಎಸ್ ಮಿಸ್ಟರ್ ಧನ್ಪಾಲ್. ವಾಟ್ ಯು ಮೀನ್ ಲಾಯರ್ ಸಾಹೇಬ್ರೆ? ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋ ನನ್ನ ಚೆಕ್. ಹೌದು, ನಿಮ್ಮ ಭಾವ ಗುರುದೇವ್ ಅವರ ವಿಲ್ ಪ್ರಕಾರ ಇವತ್ತಿನಿಂದ ಸಮಸ್ತ ಆಸ್ತಿಯ ಹಕ್ಕು, ಅಧಿಕಾರ, ವ್ಯವಹಾರ ಎಲ್ಲ ಅವರ ಏಕೈಕ ಪುತ್ರ ಜಯದೇವ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಿನಲ್ಲೇ ಅಮೆರಿಕಾಗ್ ಹೋಗಿ ಓದಿ ಬೆಳಿತಿರೋ ನಿಮ್ಮ ತಂಗಿ ಮಗ ಜಯದೇವ್ಗೆ 25 ವರ್ಷ ತುಂಬವರೆಗೂ ಈ ಸಮಸ್ತ ಆಸ್ತಿಗೂ ಗಾರ್ಡಿಯನ್ ಆಗಿರ್ಬೇಕು ಅಂತ ನಿಮಗ್ ಬರ್ಕೊಟ್ಟಿದ್ರಲ್ಲ ಪವರ್ ಆಫ್ ಅಟಾರ್ನಿ ಹಕ್ಕು, ನಿಮ್ ಮಗಳಿಗೆ ಕೊಟ್ರಲ್ಲ ಚೆಕ್ಕು, ಅದ್ರ ಹಿಂದಿನ ದಿವಸನೇ ಮುಗೀತು. ಒನ್ ಮೋರ್ ಥಿಂಗ್, ಆದಷ್ಟು ಬೇಗ ನೀವು ಮಾನ್ಯ ಶ್ರೀ ಜಯದೇವ್ ಅವ್ರನ್ನ ಅಮೆರಿಕಾದಿಂದ ಇಲ್ಲಿ ಕರೆಸ್ಬೇಕು. ಅಲ್ಲಿವರೆಗೂ ನೀವು ಯಾವುದೇ ಹಣಕಾಸಿನ ವ್ಯವಹಾರ ಮಾಡ್ಬೇಕಾದ್ರೂ ನನ್ನ ಸಲಹೆ ಅನುಮತಿ ತಗೊಂಡೇ ಮಾಡ್ಬೇಕು. ವಿಲ್ ಪ್ರಕಾರ ತಪ್ಪು ತಿಳ್ಕೊಬೇಡಿ. ಛೇ 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 ಛೇ, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದು ಏನ್ ಬಂತು ಲಾಯರ್ ಸಾಹೇಬ್ರೆ? ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಭಾವನವರು ಸತ್ತು ಸ್ವರ್ಗವಾಸಿಗಳಾದ ಮೇಲೆ ಅವರ ಎಲ್ಲಾ ವಹಿವಾಟುಗಳನ್ನು ನಿಯತ್ತಿಂದ ನೋಡ್ಕೊಂಡು ಗುಡ್ಡದಾಗಿದ್ದ ಆಸ್ತಿನ ಬೆಟ್ಟದಾಗ ಮಾಡಿದಿರಿ. ನಮಗೂ ಸಾಕಾಗ್ಬಿಟ್ಟಿದೆ. ನಮಗೂ ವಯಸ್ಸಾಗಿದೆ. ಸದ್ಯ ಸಕಾಲದಲ್ಲಿ ನೀವು ನಮಗ್ ಸರಿಯಾದ ಎಚ್ಚರಿಕೆ ಕೊಟ್ಟು ಉಳಿದಿರೋ ಆಯಸ್ಸನ್ನ ಆರಾಮವಾಗಿ ನಮ್ ತಂಗಿ ಮಗನ ಜೊತೆ ಕಳೆಯೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆಯ್ತಾಯ್ತು, ಆದಷ್ಟು ಬೇಗ ನಮ್ ಜಯದೇವನ ನಾನು ಕರೆಸ್ಬಿಡ್ತೀನಿ. ತುಂಬಾ ಸಂತೋಷ, ನಾ ಬರ್ತೀನಿ. ಬನ್ನಿ ಬನ್ನಿ. ನನ್ನ ಹೆಂಡತಿ ಜಯಂತಿ, ನನ್ನ ಭಾಮೈದ ಹೆಂಡತಿ ಭಾರತಿ. ನಮಸ್ಕಾರ. Mr. Jaydev, let me introduce myself. I am Srivatsav, your family advocate. I need to talk to you. ಲಾಯರ್ ಸಾಹೇಬ್ರೆ, ಅಮೆರಿಕಾದಿಂದ ಅಳಿಯಂದ್ರು ಬಂದು ತುಂಬಾ ದಣಿದಿದ್ದಾರೆ. ಏನೇ ಮಾತಾಡೋದಿದ್ರು ನಾಳೆ ಮಾತಾಡ್ಬೋದಲ್ಲ? Okay, okay. I'll see you tomorrow. ಜಯಂತಿ, ಭಾರತಿ, ವೆರೈಟಿ ಫುಡ್ ನ ಪ್ರಿಪರೇಷನ್ ಮಾಡಿಸ್ಬೇಕು. ಬೇಗ ಹೋಗಿ. ಮೈಕಲ್, ನಮ್ಮ ಅಳಿಯಂದ್ರ ಕೈಕಾಲಿರೋದು ಬರೀ ಊಟಕ್ಕೆ ನಡೆಯೋದಕ್ಕೆ ಮಾತ್ರ. ಅವ್ರು ಇರೋದೇ ಸುಖ ಪಡೋದಕ್ಕೆ. ಅವ್ರ ಕೈಲಿ ಏನ್ ಕೆಲಸನೂ ಮಾಡಿಸ್ಬಾರ್ದು. ಬೆಳಗ್ಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ರಾತ್ರಿ ನಿದ್ದೆ ಮಾಡೋರ್ಗು ಎಲ್ಲಾ ಕೆಲಸ ನೀವೇ ಮಾಡ್ಬೇಕು. ಗೋ ಔಟ್. Hello. Hi. What is this shaving shop get up? ಜಯಂತಿ, ಬಂದೇರಿ. ಅಳಿಯಂದ್ರಿಗೆ ಟಿಫನ್ ತಮ್ಮಾರೆ. ಕುಷ್ಠರೋಗದ ಆಸ್ಪತ್ರೆ ಬ್ರೆಡ್ ಇದ್ದಂಗಿದೆ. ಯಾರಾದ್ರೂ ಫೋಣಿಸ್ತಾವನೆ ಧಾರವಾಡ ತಂದಿ ಹೆಂಗೆ? ಫೋನಲ್ಲಿ ಬರಿಗೆಟ್ ಹುಲಿ ನುಂಗ್ದಂಗ್ ಉಂಟವನೆ.
ಕಾಂಪೌಂಡ್ಸ್ ಕೇಳಕೊಂಬಂದಿದ್ಯಾ ನನ್ ಟಿಫನ್ ಹೆಂಗದೋ ಏನೋ ಸವರಿಂಗ್ಸ್ ಚಟ್ನಿ ಹಾಕ್ಲಾ ಹಾಕು. ಈಗ ಆ. ಜಯದೇವ್ ಟಿಫನ್ ಎಲ್ಲ ಅಮೆರಿಕ ಸ್ಟೈಲ್ ಅಲ್ಲೇ ಇತ್ತಾ